ನಮಸ್ಕಾರ ಸ್ನೇಹಿತರೆ ಕೆಇಗೆ ನಾವೇನು ಜಿ ಕೆ ಸರಣಿ ಮಾಡ್ತಾ ಇದೀವಿ. ಯಾವುದೇ ಎಕ್ಸಾಮ್ ತಗೊಳ್ಳಿ, ಇವನ್ ಪಿ ಸಿಲೂ ಕೂಡ ಸೈನ್ಸ್ ಬಗ್ಗೆ ಎಕ್ಸಾಮ್ಸ್ ಬಗ್ಗೆ ನಿಮಗೆ ಕ್ವಶನ್ಸ್ಗಳು ಬಂದಿದ್ವಿ ಕೂಡ. ಸೊ ಅಪ್ಕಮಿಂಗ್ ವಿ ಎ ಹೋಗೋ ತುಂಬ ಇಂಪಾರ್ಟೆಂಟ್ ಸಿಲೆಬಸ್ ಅಲ್ಲದೆ ಜಿ ಪಿ ಎಸ್ ಟಿ ಆರ್, ಲ್ಯಾಂಡ್ ಸರ್ವೆ, ಎನಿ ಜಿ ಕೆ ಪೇಪರ್ ಆಗಿರ್ಬೋದು, ನಿಮಗೆ ಬೇಸಿಕ್ಸ್ ಕ್ವಶನ್ಸ್ಗಳಂತೂ ಬರ್ತಾನೆ ಇರ್ತವೆ. ಡೀಟೇಲ್ ಡಿಸ್ಕಸ್ ಮಾಡೋಣ. ನಮ್ಮ ಪ್ರೀವಿಯಸ್ ಇರ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಸಪ್ರೇಟ್ ಪ್ಲೇಲಿಸ್ಟ್ ಸಿಗುತ್ತೆ. ಜೊತೆಗೆ ಮ್ಯಾರಥಾನ್ ವಿಡಿಯೋ ಕೂಡ ಮಾಡಿದ್ದೀವಿ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 100 ಪ್ರಶ್ನೋತ್ತರಗಳ ಸರಣಿ, ಭಾರತದ ಸಂವಿಧಾನ ಮತ್ತು ಆಡಳಿತ ಆಗಿರ್ಬೋದು, ಸಂಪೂರ್ಣ ಭಾರತದ ಇತಿಹಾಸ ಆಗಿರ್ಬೋದು, ಭಾರತ ಮತ್ತು ಕರ್ನಾಟಕದ ಸಂಪೂರ್ಣ ಭೂಗೋಳಶಾಸ್ತ್ರ ಆಗಿರ್ಬೋದು, ಮೆಂಟಬಿಲಿಟಿ 150 ಕ್ವಶನ್ಸ್. ಈ ಎಲ್ಲ ಮ್ಯಾರಥಾನ್ ವಿಡಿಯೋಗಳು ನಿಮ್ಗೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಜಿ ಕೆ ಮತ್ತು ಕರೆಂಟ್ ಅಫೇರ್ ಎರಡೂ ಕೂಡ ಕವರ್ ಆಗಿರುತ್ತೆ. ಕೆ ಎ ಪ್ಯಾಟ್ರನ್ ಲಿಂಕ್ ಕೊಟ್ಟಿರ್ತೀನಿ, ಪ್ಲೇಲಿಸ್ಟ್ ಲಿಂಕ್ ಇರುತ್ತೆ. ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ನೋಡಿ, ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡಿದ್ದಾರೆ, ಮಾಡ್ಕೊಳ್ತೀನಿ. ಓಕೆ, ಶಲ್ ವಿ ಸ್ಟಾರ್ಟ್ ದ ಕ್ಲಾಸ್? ಬನ್ನಿ, ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಚೆನ್ನಾಗಿದೆ, ಇಲ್ಲಿ ನೋಡಿ ಕನ್ನಡ ಇದೆ, ಇಲ್ಲಿ ಇಂಗ್ಲೀಷಲ್ಲೂ ಇದೆ. ಇಂಗ್ಲೀಷ್ ಬೇಕು ಅಂದ್ರೆ ಇಂಗ್ಲೀಷಲ್ಲಿ ನೋಡಿ, ಪಾಸ್ ಮಾಡ್ಕೊಳ್ಳಿ. ಕನ್ನಡ ಬೇಕು ಅಂದ್ರೆ ಕನ್ನಡ ಕ್ವಶನ್ ನೋಡಿ, ಯಾಕಂದ್ರೆ ದೊಡ್ಡ ಕ್ವಶನ್ ಆದಾಗ ಬೇರೆ ಸ್ಲೈಡ್ಲೆ ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ಇಲ್ಲಿ ಸಮರ್ಥನೆ ಕಾರಣ, ಅಸರ್ಷನ್ ಮತ್ತೆ ರೀಸನ್ ಕೇಳಿರೋ ಪ್ರಶ್ನೆ ಇದು. ನೋಡಿ, ಈ ಥರ ಪ್ರಶ್ನೆಗಳು ಪಿ ಸಿ ಲೆವೆಲಲ್ಲೂ ಬರ್ತವೆ. ಇನ್ನು ಗ್ರೂಪ್ ಸಿ ಲೆವೆಲ್, ಗ್ರೂಪ್ ಬಿ ಲೆವೆಲ್ ಎಕ್ಸಾಮ್ಸಲ್ಲಿ ಬಂದೇ ಬರ್ತವೆ. ಆವಾಸ ಸಸ್ಯಗಳು, ಬಯೋಫೈಟ್ಸ್ ಅಂತ ಏನ್ ಕರಿತೀವಿ, ಕಲ್ಲು ಆವಾಸೆ, ಕಲ್ಲು ಹೂ ಅಂತ ಏನ್ ಕರಿತೀವಿ, ಕಲ್ಲು ಹೂ ಪಾಚಿ ಬೆಳೆಯುತ್ತಲ್ಲ, ಅವು ಸಸ್ಯ ಸಾಮ್ರಾಜ್ಯ ಉಭಯವಾಸಿ ಅಂತ ಕರಿತೀವಿ, ಆಂಫಿಬಿಯನ್ಸ್. ಓಕೆ, ಕಾರಣ ಅವುಗಳು ಮಣ್ಣಿನಲ್ಲಿ ಜೀವಿಸುತ್ತೆ, ಅದರ ಲೈಂಗಿಕ ಸಂತಾನೋತ್ಪತ್ತಿಗೆ ನೀರಿನ ಮೇಲೆ ಅವಲಂಬಿತವಾಗಿದೆ. ಇಲ್ಲಿ ಯಾವ್ದು ಕರೆಕ್ಟ್? ಸಮರ್ಥನೆ ಮತ್ತೆ ರೀಸನ್ ಎರಡೂ ಕರೆಕ್ಟಾ? ಮತ್ತೆ ರೀಸನ್ ಏನಿದೆ, ಕಾರಣ ಸಮರ್ಥನೆ ಮಾಡ್ಕೋತಾ ಇದೆಯಾ ಅದು, ಅಥವಾ ಎರಡೂ ಸರಿಯಾಗಿ ಕಾರಣ ಸಮರ್ಥನೆ ಮಾಡ್ಕೋತಾ ಇಲ್ವಾ, ವಿವರಣೆ ಕೊಡ್ತಾ ಇಲ್ವಾ? ಅಥವಾ ಎ ಸರಿಯಾಗಿದೆ, ಸಮರ್ಥನೆ ಸರಿಯಾಗಿದೆ, ಆರ್ ತಪ್ಪಾಗಿದೆ, ಅಥವಾ ಎ ತಪ್ಪಾಗಿದೆ, ರೀಸನ್ ಸರಿಗಿದೆ? ಯಾವ್ದು ಕರೆಕ್ಟ್ ಆನ್ಸರ್ ಹೇಳ್ತೀರಾ? ಎಸ್ ಸರ್, ಇಂಗ್ಲಿಷಲ್ಲಿ ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ ಆನ್ಸರ್? ಎರಡು ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ದಿಸ್ ಈಸ್ ಆಲ್ಸೋ ಕರೆಕ್ಟ್ ಅಂಡ್ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಅಂಡ್ ದಿಸ್ ಈಸ್ ಎಕ್ಸ್ಪ್ಲೈನಿಂಗ್ ಸಮರ್ಥನೆ, ಅಸರ್ಷನ್ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸರ್ ಸಿಂಪಲ್ ಸರ್, ನಾವೇನು ಕಪ್ಪೆ ತಗೋತೀವಿ, ಆಂಫಿಬಿಯನ್ ಅಂತ ಕರಿತೀವಿ, ಅದನ್ನು ಕೂಡ ಉಭಯವಾಸಿ. ಅದು ಭೂಮಿ ಮೇಲೆ ಜೀವನ ಮಾಡ್ತಾ ಇರತ್ತೆ, ಬಟ್ ಸಂತಾನೋತ್ಪತ್ತಿಗೆ ನೀರಿಗೆ ಹೋಗುತ್ತೆ, ಗೊತ್ತಲ್ವಾ? ಅದರ ಮೊಟ್ಟೆಗಳು, ನೀವು ಕಪ್ಪೆ ಮೀನು ಅಂತೀವಿ, ಗೊತ್ತಾ ನಿಮಗೆ? ಹಾಗೆ ಕೂಡ ಇದು ಕೂಡ ಕಲ್ಲು ಹೂ ನೋಡಿ, ಎಲ್ಲಿ ಒದ್ದೆ ಇರ್ತದೆ, ಕಲ್ಲಿನ ಮೇಲೆ, ಮರದ ಮೇಲೆ ಎಲ್ಲಿ ಒದ್ದೆ ಇರ್ತದೆ, ಒದ್ದೆಗಳ ಒಂದು ಅಂತ ಕಂಪ್ಲೀಟ್ ನೀರು, ಈಗ ನೀರು ಹರಿತಾ ಇದ್ರು ಕೂಡ ನೀರಿನ ಒಳಗೆ ಮುಳುಗಿರೋ ನೀರಿನ ಮೇಲೆ ಕಲ್ಲು ಇರುತ್ತಲ್ಲ, ಬಂಡೆಗಳು, ಅಲ್ಲಿ ಕಟ್ಟಿರ್ತಾರೆ ಪಾಚಿಗಳು. ಹೌದು ಸರ್. ಆದ್ರೆ ಇದು ಒಂದು ಫರ್ಟಿಲೈಸೇಷನ್ಗೆ ಗ್ಯಾಮೆಟ್ಸ್ ಅಂತ, ಗಂಡಿನ ಗ್ಯಾಮೆಟ್ಸ್ಗಳು ಹೆಣ್ಣಿನ ಜನಾಂಗಕ್ಕೆ ಹೋಗ್ಬೇಕಂತಂದ್ರೆ ಅಲ್ಲಿ ನೀರಿನ ಮುಖಾಂತರ ಹಾದು ಹೋಗ್ತಕ್ಕಂಥದ್ದು. ಸೊ ಅಲ್ಲಿ ನೀರು ಬೇಕು. ಸೊ ಹಾಗಾಗಿ ಆಂಫಿಬಿಯನ್ ಅಂತ ಕರಿತೀವಿ. ಓಕೆ, ಪ್ಲಜಲೇಟೆಡ್ ಗಂಡು ಗ್ಯಾಮೆಟ್ಗಳು ಫಲೀಕರಣ ಅಂದ್ರೆ ಫರ್ಟಿಲೈಸರ್ಗಾಗಿ ಈಜಲು ಮತ್ತು ಸ್ತ್ರೀ ಸಂತಾನೋತ್ಪತ್ತಿ ಅಂಗವನ್ನು ತಲುಪಲು ಬಾಹ್ಯ ನೀರಿನ ಪದರ ಅಗತ್ಯವಿರುತ್ತದೆ. ಓಕೆ, ಅರ್ಥ ಆಗ್ತಿಲ್ಲ? ಸೇಮ್ ಕಪ್ಪೆ ತರ ಇದು ಕೂಡ. ಬನ್ನಿ ಸರ್, ನೆಕ್ಸ್ಟ್ ಬರ್ತೇನೆ. ನಾಮಕರಣ ನಿಯಮ, ಅಲ್ಟಿಮೇಟ್ ಕ್ವಶನ್. ಈಗ ಒಂದು ಪ್ರಾಣಿ ತಗೊಳ್ಳಿ, ಸಸ್ಯ ತಗೊಳ್ಳಿ, ನಿಮ್ಗೆ ಗೊತ್ತಿದೆ, ಒಂದು ಜೀನಸ್ ಕುಲದ ಹೆಸರು ಇರುತ್ತೆ, ಇನ್ನೊಂದು ಪ್ರಭೇದದ ಹೆಸರು ಇರುತ್ತೆ. ಓಕೆ, ಆ ನಾಮಕರಣ ನಿಯಮ ಅಂದ್ರೆ ಅದನ್ನ ಸ್ಟೇಟ್ಮೆಂಟ್ ಆಫ್ ನೇಮಿಂಗ್ ಹೆಂಗ್ ಮಾಡ್ತೀವಿ ಅಂತ. ಜೈವಿಕ ಹೆಸರುಗಳು 2 ಪದಗಳನ್ನು ಒಳಗೊಂಡಿರುತ್ತದೆ. ಹೌದು ಸರ್, ಒಂದು ಜೀನಸ್, ಓಕೆ, ಕಿಂಗ್ಡಮ್ ಅಂತೀವಿ ಪ್ರಾಣಿಗಳಲ್ಲಿ ಅಲ್ವಾ, ಆ ಥರ ಜೀನಸ್, ಇನ್ನೊಂದು ಪ್ರಭೇದ ಇರುತ್ತೆ, ಸ್ಪೀಶೀಸ್ ಅಂತೀವಿ. ಏನ್ ಸರ್, ಇಂಗ್ಲೀಷಲ್ಲಿ ಇದೆ ನೋಡಿ, ಜೀನಸ್ ಅಂಡ್ ಸ್ಪೀಶೀಸ್. ಓಕೆ, ಇದಂತೂ ಕರೆಕ್ಟ್ ಅಂತ ಗೊತ್ತಾಯಿತು. ಇದು ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ 2 ಇರುತ್ತೆ, ಕರೆಕ್ಟ್. ಕುಲದ ಹೆಸರು ಸಣ್ಣ ಅಕ್ಷರಗಳಿಂದ ಮತ್ತು ಪ್ರಭೇದದ ಹೆಸರು ದೊಡ್ಡ ಅಕ್ಷರಗಳಿಂದ ಪ್ರಾರಂಭವಾಗುತ್ತದೆ, ಕರೆಕ್ಟ್. ಜೀನಸ್ ನೇಮ್ ನಿಮ್ಗೆ ಸಣ್ಣ ಅಕ್ಷರದಿಂದ ಇರುತ್ತಾ, ಸ್ಪೀಶೀಸ್ ನೇಮ್ ದೊಡ್ಡ ಅಕ್ಷರದ, ಅಂದ್ರೆ ಬಿಗ್ ಲೆಟರ್ ಸ್ಮಾಲ್ ಲೆಟರ್ ಅಂತ, ಸ್ಮಾಲ್ ಲೆಟರ್ ಇದು ಬಿಗ್ ಲೆಟರ್. ಜೈವಿಕ ಹೆಸರಿನಲ್ಲಿ 2 ಪದಗಳನ್ನು ಇಟಾಲಿಕ್ ಅಕ್ಷರದಲ್ಲಿ ಮುದ್ರಿದೆ. ಇಟಾಲಿಕ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಬೋಲ್ಡ್ ಹಿಂಗಿರುತ್ತೆ, ಇಟಾಲಿಕ್ ಸ್ವಲ್ಪ ಸ್ಟೈಲ್ ಆಗಿ ಹಿಂಗಿರುತ್ತೆ. ಓಕೆ, ಅದೇ ಬಿ ಬರಿಬೇಕಂದ್ರೆ ಹಿಂಗ್ ಬರೆದಿರ್ತೀವಿ, ಒಂಥರ ಸ್ಲಾಂಟ್ ಇರುತ್ತೆ. ಇದು ಬೋಲ್ಡ್ ಡೈರೆಕ್ಟ್ ಆಗಿ ಸ್ಟ್ರೈಟ್ ಆಗಿರುತ್ತೆ ಅಷ್ಟೇ. ಯಾವ ಹೇಳಿಕೆ ಸರಿ ಅಂತ ಕೇಳ್ತಾ ಇರೋದು, ಹೇಳ್ತೀರಾ? ಎಸ್, ಆಪ್ಷನ್ ಸಿ ತಪ್ಪು, ಆಪ್ಷನ್ ಡಿ ಕರೆಕ್ಟ್. ಎ ಬಿ ಡಿ ಮಾತ್ರ ಇಸ್ ದ ರೈಟ್ ಆನ್ಸರ್.
ಆಪ್ಷನ್ ಸಿ ತಪ್ಪು, ಉಲ್ಟಾ ಕೊಟ್ಟಿದೆ ಇಲ್ಲಿ. ಕುಲದ ಹೆಸರು ಜೀನಸ್ ನೇಮು ಬಿಗ್ ಲೆಟರ್, ಇದು ಬಿಗ್ ಲೆಟರ್ ಇರುತ್ತೆ, ಇದು ಸ್ಮಾಲ್ ಲೆಟರ್ ಅಲ್ಲಿ ಇರುತ್ತೆ, ಉಲ್ಟಾ. ಈಗ ಫಾರ್ ಎಕ್ಸಾಂಪಲ್ ಟೈಗರ್ ತಗೊಳ್ಳೋಣ. ಏನಂತ ಟೈಗರ್ನ ನಾವು ಸೈಂಟಿಫಿಕ್ ನೇಮ್ ಅಂತ ಕರಿತೀವಿ ಹೇಳಿ? ಪ್ಯಾಂಥೆರಾ ಟೈಗ್ರೀಸ್ ಅಂತ ಕರಿತೀವಿ. ನೋಡಿ, ಪ್ಯಾಂಥೆರಾ ಟೈಗ್ರೀಸ್. ಇಲ್ಲಿ ಪ್ಯಾಂಥೆರಾ ನೋಡಿ, ಪಿ ಬಿಗ್ ಲೆಟರ್ ಇದೆ, ಅದರ ಪ್ರಭೇದ ಟೈಗ್ರೀಸ್ ಅಂತಕ್ಕಂಥ ಟಿ ಸ್ಮಾಲ್ ಲೆಟರ್ ಇದೆ. ಉಲ್ಟಾ ಕೊಟ್ಟಿದ್ದಾನೆ. ಹೆಸರು ದೊಡ್ಡ ಅಂತಿದೆ, ತಪ್ಪು, ಇದು ತಪ್ಪು, ಉಲ್ಟಾ ಇದೆ. ಮತ್ತೆ ಎರಡು ಇಟಾಲಿಕ್ ಅಕ್ಷರ ನೋಡಿ, ಇಟಾಲಿಕ್, ದಿಸ್ ಇಸ್ ದ ಬೋಲ್ಡ್ ಒನ್, ಇಟ್ ಇಸ್ ಇಟಾಲಿಕ್. ನೋಡಿ ಹೆಂಗಿದೆ ಇದು, ಈ ಪದ ನೋಡಿ, ಇಟಾಲಿಕ್. ಓಕೆ ಫೈನ್ ಸರ್. ಓಕೆ ಸರ್, ಬನ್ನಿ ಹೆಂಗಿದೆ ನೋಡಿ. ಅಲ್ಟಿಮೇಟ್ ಹೆಂಗ್ ಕ್ವೆಶನ್ಸ್ ಬರುತ್ತೆ ಅಂದ್ರೆ ನಿಮ್ಗೆ ಡಿಫಿಕಲ್ಟಿ ಮಾಡ್ಬೇಕಂದ್ರೆ ಹಿಂಗೆ ಕೇಳೋದು ಸ್ನೇಹಿತರ. ಓಕೆ ನೋಡಿ, ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಈಸಿನೂ ತಗೋತೀನಿ ಮುಂದೆ. ಹೇಳಿಕೆ 1, ಹೇಳಿಕೆ 2. ಓಕೆ, ಯಾವ ಹೇಳಿಕೆ ಸರಿ ಇದೆ ಅಂತ ಹೇಳ್ಬೇಕು ಅಷ್ಟೇ. ಇದರಲ್ಲಿ ರಸಗೊಬ್ಬರವು ಅತಿಯಾದ ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತದೆ. ಎರಡನೇ ಹೇಳಿಕೆ, ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಫರ್ಟಿಲೈಸರ್ಸ್ ಹ್ಯೂಮಸ್ ಕೊಡುತ್ತಾ? ಹ್ಯೂಮಸ್ ಅಂದ್ರೆ ಸರ್ ಜೈವಿಕ ಅಂಶ, ಜೀವ ಇರಬೇಕು. ದಿಸ್ ಇಸ್ ರಾಂಗ್ ಆನ್ಸರ್. ರಸಗೊಬ್ಬರ ಹೆಚ್ಚು ಯೂಸ್ ಮಾಡಿ, ಫರ್ಟಿಲೈಸರ್ ಯೂಸ್ ಮಾಡಿ, ಹ್ಯೂಮಸ್ ಅಂಶ ಇರಲ್ಲ ಮಣ್ಣಿನಲ್ಲಿ. ಆರ್ಗ್ಯಾನಿಕ್ ಮ್ಯಾಟರ್, ಜೈವಿಕ ಅಂಶ ಇರಬೇಕು, ಎರೆಹುಳಗಳಿರಬೇಕು. ದಿಸ್ ಇಸ್ ರಾಂಗ್ ಆನ್ಸರ್. ಸಿಂಪಲ್ ಫಂಡ್ ಅಲ್ವಾ ಸರ್? ಸಾಪೇಕ್ಷವಾಗಿ ಸಾವಯವ ರಸಗೊಬ್ಬರ ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಕಂಟೈನ್ಸ್ ರಿಲೇಟಿವ್ಲಿ ಲೆಸ್ ಅಮೌಂಟ್ ಆಫ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್. ಅಂದ್ರೆ ಏನರ್ಥ? ಆರ್ಗ್ಯಾನಿಕ್, ಈಗ ಆರ್ಗ್ಯಾನಿಕ್ ಗೊಬ್ಬರ ಅಂದ್ರೆ ಏನು? ಅಟ್ಟಿ ಗೊಬ್ಬರ ಅಂತ ಕರಿತೀವಿ, ದನದ ಗೊಬ್ಬರ ಅಂತ ಕರಿತೀವಿ ಅಲ್ಲ ಸರ್? ಎರೆಹುಳುಗಳಿಂದ ಕೊಳೆಸಿರ್ತಕ್ಕಂಥ ಆಹಾರ ಪದಾರ್ಥಗಳಿಂದ ಮಾಡ್ತಕ್ಕಂಥ ಗೊಬ್ಬರ. ಅದರಲ್ಲಿ ಜೈವಿಕ ಅಂಶ ಇರುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ. ಬಟ್ ನಮಗೆ ಬೇಕಾದ ಸಸ್ಯಗಳ ತುಂಬಾ ಬೇಗ ಬೆಳವಣಿಗೆ ಬೇಕಾಗಿರ್ತಕ್ಕಂಥ NPK ಅಂತ ಏನ್ ಕೇಳಿದ್ರೆ ಅದು ಕಮ್ಮಿ ಇರುತ್ತೆ, ಜಾಸ್ತಿ ಇರಲ್ಲ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಸಾಪೇಕ್ಷವಾಗಿ ಸಾವಯವ ಗೊಬ್ಬರ ಸಸ್ಯ ಪೋಷಕಾಂಶ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ, ಇದೆ, ಬಟ್ ಕಮ್ಮಿ ಇದೆ. ಅದಕ್ಕೆ ತಾನೇ ರಸಗೊಬ್ಬರ ಹಾಕೋದು. NPK ಅಮೌಂಟ್ ಕಮ್ಮಿ ಕಮ್ಮಿ ಇರುತ್ತೆ. ಅದಕ್ಕಾಗಿ ನಾವು ಏನ್ ಮಾಡ್ತೀವಿ, ಜಾಸ್ತಿ ಬೇಕು, ಬೇಗ ಬೆಳವಣಿಗೆ ಆಗಬೇಕು, ಹೆಚ್ಚು ಇಳುವರಿ ಕೊಡಬೇಕು ಅಂದ್ರೆ ರಸಗೊಬ್ಬರ ಯೂಸ್ ಮಾಡ್ಬಿಡ್ತೀವಿ. ಸೊ ಆಪ್ಷನ್ ಹೇಳಿಕೆ 1 ಸರಿ, ಹೇಳಿಕೆ 2 ಸರಿಯಾಗಿಲ್ಲ. ಸರಿ, ಹೇಳಿಕೆ 2 ಸರಿ, ಹೇಳಿಕೆ 1 ಸರಿಯಾಗಿಲ್ಲ ಸರ್. ಹೇಳಿಕೆ 1 ಸರಿಯಾಗಿಲ್ಲ, ಹೇಳಿಕೆ 2 ಸರಿಯಾಗಿದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ? ಎಸ್ ಸರ್. ನೆಕ್ಸ್ಟ್ ಬರ್ತೀನಿ. ಜೈವಿಕ ಸಂಘಟನೆ ವಿವಿಧ ಮಜಲುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಈ ಕೆಳಗಿನ ಯಾವ ಆಯ್ಕೆ ಸರಿಯಾಗಿದೆ? ಅಲ್ಟಿಮೇಟ್ ಕ್ವಶನ್, ಸಿಂಪಲ್ ಕ್ವಶನ್. ಬಯೋಲಜಿಕಲ್ ಆರ್ಗನೈಸೇಷನ್ ಅಂದ್ರೆ ಒಂದು ಜೀವಿ ಅಂದ್ರೆ ಸಣ್ಣ ಜೀವಿ ಒಂದು, ಅದಾದ್ಮೇಲೆ ಆಗುತ್ತೆ ಜೀವಿಗಳ ಒಂದು ಸಂದಣಿ ಇರ್ತದೆ, ಆಮೇಲೆ ಏನಿರುತ್ತೆ ಆ ಥರ ಹೇಳ್ಬೇಕು. ಜೀವ ಸಂದಣಿ ಇದೆ, ಜೀವಿಗಳಿದೆ, ಪರಿಸರ ವ್ಯವಸ್ಥೆ ಇದೆ, ಜೀವಿ ಸಮುದಾಯದ ಬಯೋಮ್ಗಳಿದೆ. ನಿಮ್ಗೆ ಗೊತ್ತೇ ಇದೆ, ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಇದ್ರೆ ಗೊತ್ತಿರುತ್ತೆ. ಬಯೋಮ್ ಇಸ್ ದ ಬಿಗ್ಗೆಸ್ಟ್ ಒನ್. ಒಂದೇ ರೀತಿ ಹವಾಮಾನ ಇರ್ತಕ್ಕಂಥ ಒಂದು ದೊಡ್ಡದಾದ ಒಂದು ಪ್ರದೇಶ, ಲೈಕ್ ಹಿಮಾಲಯ ಒಂದು ಬಯೋಮ್ ಅಲ್ವಾ, ಮಳೆ ಕಾಡುಗಳು, ಮರುಭೂಮಿ ಒಂದು ಬಯೋಮ್, ಅದೇ ಆದ ಹವಾಮಾನ ರೀತಿ ಇರ್ತಕ್ಕಂಥದ್ದು ಸರ್. ಸೊ ಬಯೋಮ್ ಇಸ್ ದ ಲಾಸ್ಟ್ ಒನ್. ಇಲ್ಲಿದೆ. ದಿಸ್ ಇಸ್ ರಾಂಗ್ ಆನ್ಸರ್. ಆಪ್ಷನ್ ಮೆಥಡ್. ಫಸ್ಟ್ ಸಿಂಗಲ್ ಯಾವುದು? ಏರಿಕೆ ಕ್ರಮ ಕೇಳಿದ್ದು ಚಿಕ್ಕದಿಂದ ದೊಡ್ಡದು. ಅರ್ಥ ಆಗ್ತಿಲ್ಲ? ಚಿಕ್ಕದಿಂದ ದೊಡ್ಡದು. ಚಿಕ್ಕದು ಯಾವುದು? ಜೀವಿ, ಒಂದು ಸಿಂಗಲ್ ಜೀವಿ. ಸೊ ಇವೆರಡರಲ್ಲಿ ಯಾವುದು? ಇದು ಇಸ್ ದ ರೈಟ್ ಆನ್ಸರ್. ಆಮೇಲೆ ಜೀವಿ ಸಂದಣಿಗೆ ಒಂದು ಆನೆ ತಗೊಳ್ಳಿ, ಒಂದು ಸಿಂಗಲ್ ಆನೆ, ಒಂದು ಜೀವಿ. ಅದೇ ಎಷ್ಟೋ ಆನೆಗಳಿದೆ, ಅದು ಜೀವ ಸಂದಣಿ ಅಂತ ಕರ್ತೀವಿ. ಜೀವ ಸಮುದಾಯ ಅಂದ್ರೆ ಏನು? ಅಂದ್ರೆ ಒಂದೇ ರೀತಿ ಅಲ್ಲ, ಎಷ್ಟೋ ರೀತಿಯಾದ ಜೀವಿಗಳಿರುತ್ತೆ. ಈಗ ಆನೆಗಳ ಗುಂಪು ಒಂದು, ಜಿರಾಫೆ ಒಂದು, ಕರಡಿ ಒಂದು, ಟೈಗರ್ ಒಂದು ಗುಂಪು, ಜೀವಿ ಸಮುದಾಯ ಅಲ್ವಾ ಸರ್? ಅದಾದ್ಮೇಲೆ ಪರಿಸರ ವ್ಯವಸ್ಥೆ ಅಂದ್ರೆ ವಾಟ್ ಇಸ್ ದಿಸ್ ಇಸ್ ಡೆಫಿನಿಷನ್ ಸರ್. ಜೈವಿಕ ಅಜೈವಿಕಗಳ ನಡುವೆ ಇರತಕ್ಕಂಥದ್ದು ಪರಿಸರ ವ್ಯವಸ್ಥೆ. ಮತ್ತೆ ಬಯೋಮ್ ಅಂದ್ರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದಕ್ಕಿಂತ ದೊಡ್ಡದು. ಓಕೆ, ಅರ್ಥ ಆಗಿದೆಯಲ್ಲ? ಸೊ ಇದು ಕೊಟ್ಟಿದ್ದೀನಿ ನೋಡಿ. ಬೇಕಾದ್ರೆ ಈಗ ಒಂದು ವಾಟರ್ ಲೆವೆಲ್ ಅಲ್ಲಿ ತಗೊಂಡು ಕೂಡ ಇಂಡಿವಿಜುವಲ್ ಒಂದು ಫಿಶ್ ಇರುತ್ತೆ, ಆಮೇಲೆ ಅದ್ರ ಪಾಪ್ಯುಲೇಷನ್, ಅದು ಕಮ್ಯುನಿಟಿ ಫಿಶ್ ಒಂದೇ ಅಲ್ಲ, ಕ್ರ್ಯಾಬ್ ಇರುತ್ತೆ ಅಲ್ವಾ ಸರ್, ಆಕ್ಟೋಪಸ್ ಇರುತ್ತೆ, ಆಮೇಲೆ ಎಕೋಸಿಸ್ಟಮ್. ಓಕೆ, ಅದೊಂದೇ ಅಲ್ಲ, ಅಲ್ಲಿ ಸಸ್ಯಗಳು ಇರ್ತವೆ, ಮಣ್ಣು ಮತ್ತೆ ಬೇರೆ ಬೇರೆ ರೀತಿ ಇರುತ್ತೆ, ಒಂದು ಕಂಪ್ಲೀಟ್ ಎಕೋಸಿಸ್ಟಮ್ ಇರುತ್ತೆ. ಆಮೇಲೆ ಬಯೋಮ್, ಆಮೇಲೆ ಬಯೋಸ್ಪಿಯರ್, ಜೀವಗೋಳ. ಬಯೋಮ್ ಆದ್ಮೇಲೆ ಜೀವಗೋಳ, ಬಯೋಸ್ಪಿಯರ್. ಓಕೆ ಏನ್ ಸರ್? ನೆಕ್ಸ್ಟ್ ಕ್ವಶನ್ ಬನ್ನಿ. ಹೇಳಿಕೆ 1, ಹೇಳಿಕೆ 2 ನೋಡಿ. ಅಲ್ಟಿಮೇಟ್ ಈ ತರದೇ ತಗೊಳ್ತಾ ಇದ್ವಿ, ಈ ತರದೇ ಬರ್ತಾ ಇರೋದು ಈಗ ಕೇಳಿ.
ಅತಿಕ್ರಮಣ ಪ್ರವೃತ್ತಿ ಹೊಂದಿರುವ ಕ್ಯಾರೆಟ್ ಹುಲ್ಲು, ಪಾರ್ಥೇನಿಯಂ, ಲಂಟಾನ, ಐಕಾರ್ನಿಯಾ ತರಹದ ಕಳೆ ಪ್ರಭೇದಗಳು ಪರಿಸರ ಹಾನಿ ಮತ್ತು ನಾಟಿ ಪ್ರಭೇದಗಳ ಶಾಶ್ವತ ಕಣ್ಮರೆಯಾಗಿ ಕಾಣುತ್ತದೆ. ಕಣ್ಮರೆಗೆ ಕಾರಣವಾಗುತ್ತದೆ. ಶಾಶ್ವತ ಕಣ್ಮರೆಗೆ ಅಂತಂದ್ರೆ ಇದು ಕಳೆಗಳು, ನಾವೇನೋ ಬೇಕಾಗಿರೋದು ಬೆಳೆದಿರ್ತೀವಿ, ಕಳೆಗಳು ಬಂದು ಬೇಕಾಗಿರ್ತಕ್ಕಂಥ ಒಂದು ಇದನ್ನ ನಾಟಿಗಳನ್ನ ಹಾಳು ಮಾಡ್ತೇವೆ ಅಂತ. ಹೌದು ಸರ್, ಪಾರ್ಥೇನಿಯಂ ಕಳೆ ಮತ್ತು ಲಂಟಾನ ಇವೆಲ್ಲ ನಾವು ತುಂಬಾ ಹಳೆದಿಂದ ಓದ್ಕೊಂಡ್ತಾ ಇದೀವಿ. ತುಂಬಾ ಲಂಟಾನ ಕಾಡುಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಪಾರ್ಥೇನಿಯಂ ಸಸ್ಯ ನಿಮ್ ರೋಡಲ್ಲೇ ಬೆಳೆದಿರ್ತಾರೆ, ಎಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ. ಐಕಾರ್ನಿಯಾ ಅಂತಕ್ಕಂಥದ್ದು ನಿಮ್ಗೆ ಬ್ಲೂಯಿಶ್ ಕಲರ್ ಹೂ ಬಿಡುತ್ತದೆ, ಬ್ಲೂಯಿಶ್ ಕಲರ್ ಒಂಥರ. ಹೇಳಿಕೆ 2 ಏನಿದೆ, ಇವೆಲ್ಲವೂ ದೇಶಿ ಪ್ರಭೇದಗಳಾಗಿದ್ದು ತಮ್ಮ ಸುಂದರ ಹೂಗಳಿಂದ ದೇಶಾದ್ಯಂತ ಹರಡಿಕೊಂಡಿದೆ. ಸುಂದರ ಹೂ, ದೇಶಿ ಪ್ರಭೇದ. ಎಷ್ಟು ಚೆನ್ನಾಗಿ ಕೇಳಿದ ನೋಡಿ. ದಿಸ್ ಇಸ್ ರಾಂಗ್. ಇದು ದೇಶಿ ಪ್ರಭೇದ ಅಲ್ಲ, ವಿದೇಶಿ ಪ್ರಭೇದ. ವಿದೇಶಿಯಿಂದ ಬಂದಿರತಕ್ಕಂಥ ಸಣ್ಣ ಸಣ್ಣ ಯಾವ್ದಾದ್ರು ಒಂದು ಸೊಪ್ಪು ತರಕಾರಿ ಅದೆಲ್ಲ ತರಿಸ್ತಾರೆ, ಅದ್ರ ಜೊತೆ ಬಂದಿರತಕ್ಕಂಥದ್ದು ಇದು 19-20ನೇ ಶತಮಾನದಲ್ಲಿ ಸ್ನೇಹಿತರೆ. ಎಲ್ಲಿ ಸರಿ 9-10ನೇ ಶತಮಾನದಲ್ಲ, 19-20ನಲ್ಲ. ಆಫ್ರಿಕಾಕ್ಕೂ ಬರುತ್ತೆ, ಭಾರತಕ್ಕೂ ಬರುತ್ತೆ. ಎಲ್ಲಿಂದ ಬರುತ್ತೆ? ಸೆಂಟ್ರಲ್ ಅಮೆರಿಕಾ, ಸೌತ್ ಅಮೆರಿಕಾ. ಅಂದ್ರೆ ಸೆಂಟ್ರಲ್ ಅಮೆರಿಕಾ ಅಂತಂದ್ರೆ ನಿಮ್ಗೆ ಮೆಕ್ಸಿಕೋ, ವೆಸ್ಟ್ ಇಂಡೀಸ್, ಮೆಕ್ಸಿಕೋ ಅಲ್ವಾ, ಮತ್ತೆ ಸೌತ್ ಅಮೆರಿಕಾ ಇಂದ ಬರ್ತಕ್ಕಂಥ ಕಳೆಗಳು. ಆಪ್ಷನ್ ಹೇಳಿಕೆ 2 ತಪ್ಪು, ಹೇಳಿಕೆ 1 ಕರೆಕ್ಟು. ಬೋತ್ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಯಾಕಂದ್ರೆ ಅದು ದೇಶಿ ಪ್ರಭೇದ ಅಲ್ಲ, ವಿದೇಶಿ ಪ್ರಭೇದ. ಇಲ್ಲಿ ತೋರಿಸಿದ್ವಿ ನೋಡಿ ಹೆಂಗ್ ಕಾಣುತ್ತೆ ಅದು. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಹೇಳಿಕೆ 1, ಹೇಳಿಕೆ 2. ಸತ್ತ ಜೀವಿಗಳಿಂದ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳನ್ನು ಪ್ರಯೋಗಾಲಯದಲ್ಲಿ ತಯಾರಿಸಲಾಗುವುದಿಲ್ಲ. ಹೇಳಿಕೆ 2, ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ನ ಅತಿ ದೊಡ್ಡ ಅನಾನುಕೂಲಗಳನ್ನು ಅದು ನೇರವಾಗಿ ಊರಿಸಲು ಸಾಧ್ಯವಿಲ್ಲ. ಸರ್, ಕಾಮನ್ ಸೆನ್ಸ್ ಕ್ವಶನ್, ಅಪ್ಲೈಡ್ ಸೆನ್ಸ್, ದೈನಂದಿನ ಜೀವನದಲ್ಲಿ ಇಂಥದ್ನೆಲ್ಲ ನೀವು ಕೂತ್ಕೊಂಡು 1 ಸೆಕೆಂಡ್ ಯೋಚನೆ ಮಾಡಬೇಕು. ನೀವು ಎಕ್ಸಾಮ್ ಟೆನ್ಷನ್ ಇರ್ತೀರ, ಬಟ್ 1 ಸೆಕೆಂಡ್ ಯೋಚನೆ ಮಾಡಿ. ಸತ್ತ ಜೀವಿಗಳಿಂದ ಕಲ್ಲಿದ್ದಲು, ಪೆಟ್ರೋಲ್, ನೈಸರ್ಗಿಕ ಅನಿಲ ಪ್ರಯೋಗಗಳಲ್ಲಿ ತಯಾರಿಸಲಾಗುವುದಿಲ್ಲ. ಹೌದು ಸರ್, ಹಂಗಾರೆ ಇಷ್ಟು ದಿನ ಬೇಕಾಗಿತ್ತು ತಯಾರಿಸಿ ಮಾಡಕ್ಕೆ, ಈಗಲೂ ತಯಾರಿ ಮಾಡ್ಬಿಡ್ದು. ಯಾಕೆ ನಾವು ಮಿಡಲ್ ಈಸ್ಟ್ ಗಳಿಂದ ಆಮದು ಮಾಡ್ಕೋತೀವಿ? ಯಾಕೆ ಮಾಡ್ಕೋತೀವಿ? ಇಲ್ಲಿ ಮಾಡಕ್ಕಾಗಲ್ಲ ಅಂತ ತಾನೆ, ಪ್ರಯೋಗದಲ್ಲಿ ಮಾಡಕ್ಕಾಗಲ್ಲ ಅಂತ ತಾನೆ. ದಿಸ್ ಇಸ್ ಕರೆಕ್ಟ್ ಆನ್ಸರ್ ಅಲ್ವಾ? ಅಲ್ವಾ? ಪೆಟ್ರೋಲಿಯಂ ಮತ್ತೆ ನೀವು ಯಾವುದೇ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ತಗೋಬೇಕು ಅಂದ್ರೆ ಅದು ಲಕ್ಷಾಂತರ ವರ್ಷಗಳಿಂದ ಭೂಮಿಯಲ್ಲಿ ಹುದುಗಿ ಹೈ ಟೆಂಪರೇಚರ್ ಅಂಡ್ ಹೈ ಪ್ರೆಷರ್ ಇದರಲ್ಲಿ ಅದು ಜಾಸ್ತಿ ಹುದುಗಿ ಲಕ್ಷಾಂತರ ವರ್ಷಗಳ ನಂತರ ಇದು ಆಗೋದು. ಇದು ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ನ ಅತಿ ದೊಡ್ಡ ಅನಾನುಕೂಲ ಅಂದ್ರೆ ಅದು ನೇರವಾಗಿ ಉಳಿಸಲು ಸಾಧ್ಯವಿಲ್ಲ. ಇದು ಕಾಮನ್ ಸೆನ್ಸ್ ಯೂಸ್ ಮಾಡಿ. ಈಗ CNG ಕಾರ್ ಇದೆ, CNG ಆಟೋ ಇದೆ, ಏನ್ ಮಾಡ್ತೀರಾ? CNG ಹಾಕ್ಸ್ಕೋತೀರಾ, ಅದು ಬರ್ನಿಂಗ್ ಆಗಿ ನಿಮಗೆ ಫ್ಯೂಯಲ್ ಆಗಿ ಕನ್ವರ್ಟ್ ಆಗುತ್ತೆ ತಾನೆ, ಓಡುತ್ತೆ ತಾನೆ. ಅಂದ್ರೆ ನೇರವಾಗಿ ಕಂಬಷನ್ ಮಾಡ್ಬೋದು ಅದು ಅಲ್ವಾ? CNG ಫ್ಯಾಕ್ಟರೀಸ್ ಗಳಲ್ಲಿ ಮಷಿನ್ಸ್ ಗಳು ಇರ್ತವೆ, ಮಾಡಬಹುದು. ದಿಸ್ ಇಸ್ ರಾಂಗ್ ಆನ್ಸರ್. ಜಸ್ಟ್ ಕಾಮನ್ ಸೆನ್ಸ್ ಕ್ವಶನ್ಸ್ ಕೇಳ್ತಾ ಇದೆ ನಿಮ್ಗೆ ಸ್ನೇಹಿತರೆ. ಇವೆಲ್ಲನೂ ಕೂಡ ನಿಮಗೆ ಬೇಸಿಕ್ ತಿಳ್ಕೊಂಡಿದ್ರೆ ಕಾಮನ್ ಸೆನ್ಸ್ ಕ್ವಶನ್, ದೈನಂದಿನ ಚಟುವಟಿಕೆ ಅಲ್ವಾ? ಅದನ್ನ ನಿಮಗೆ ಎಕ್ಸಾಮ್ ಅಲ್ಲಿ ನಿಮಗೆ ಸಿಲೆಬಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಈಗ ಇದನ್ನ ತಗೊಂಡಿದ್ರೆ ಕರೆಂಟ್ ಅಫೇರ್ ಇನ್ನೊಂದಿದೆ. ನಾವು ವೀಕ್ಲಿ ಕರೆಂಟ್ ಅಫೇರ್ ಎಲ್ಲ ಮಾಡ್ತಾ ಇರ್ತೀವಿ. ಏನದು? ಇಲ್ಲಿ ಕನ್ನಡ, ಇಂಗ್ಲಿಷ್ ಎಲ್ಲ ತಗೊಂಡಿದ್ದೀನಿ, ನೋಡ್ಕೋಬಹುದು. ಏನದು? ಬಯೋಗ್ಯಾಸ್ ಬಗ್ಗೆ ನಾವು ತಗೋತೀನಿ. ಗೋಬರ್ಧನ್ ಹೊಸ ಒಂದು ಸ್ಕೀಮು. ಓಕೆ, ನೋಡೋಣ. ನಮ್ಮ ಕರೆಂಟ್ ಅಫೇರ್ ಓದಿರೋರಿಗೆ, ವೀಕ್ಲಿ ಇದು ನೋಡಿರೋರಿಗೆ ಇದನ್ನ ಆನ್ಸರ್ ಮಾಡಬಹುದು. ಹೇಳಿ ನೋಡೋಣ. ಇತ್ತೀಚೆಗೆ ಬಂದಿರತಕ್ಕಂಥದ್ದು ರೀಸೆಂಟ್ ಕರೆಂಟ್ ಅಫೇರ್ ಈ ಮಂತದೆ. ಓಕೆ, ಗೋಬರ್ಧನ್ ರಾಷ್ಟ್ರೀಯ ವೃತ್ತಾಕಾರ ಜೈವಿಕ ಇಂಧನ ಸರ್ಕ್ಯುಲರ್ ಬಯೋ ಎನರ್ಜಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಕೆ, ಸರ್ಕ್ಯುಲರ್ ಎಕಾನಮಿ ಅಂದ್ರೇನು? ವೇಸ್ಟ್ ಇಂದ ವಾಪಸ್ ಅದನ್ನ ರೀಸೈಕಲ್ ಮಾಡಿದಾಗ ನಮಗೇನು ದುಡ್ಡು ಬರುತ್ತೆ, ದಟ್ ಈಸ್ ಕಾಲ್ಡ್ ಸರ್ಕ್ಯುಲರ್ ಎಕಾನಮಿ. ಸರ್, ಅಂದ್ರೆ ಅಲ್ಲಿ ದುಡ್ಡು ಉತ್ಪತ್ತಿ ಆಗೋದು, ಅಲ್ಲಿ ಎಕಾನಮಿ ಬೆಳವಣಿಗೆ ಆಗೋದು. ವೇಸ್ಟ್ ಇಂದ ವೆಲ್ತ್ ಮಾಡ್ತಕ್ಕಂಥದ್ದು ಏನಿದೆ, ಆ ಒಂದು ಪ್ರೋಸೆಸ್ ಅಲ್ಲಿ ಏನೇನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಏನೇನಾಗುತ್ತೆ, ಏನೇನು ದುಡ್ಡು ಸಿಗುತ್ತೆ, ಏನೇನು ಜಾಬ್ ಸಿಗುತ್ತೆ, ಏನೇನು ಅದರಿಂದ ಎಕಾನಮಿ, ದಟ್ ಈಸ್ ಕಾಲ್ಡ್ ಸರ್ಕ್ಯುಲರ್ ಎಕಾನಮಿ. ಸಿಂಪಲ್ ಪಂಡ. ಓಕೆ, ಈಗ ಗೋಬರ್ಧನ್ ಯೋಜನೆಗೆ ಬಂದ್ಬೋಣ. ಈ ಯೋಜನೆಯನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಜಾರಿಗೆ ತರುತ್ತದೆ. ಇದು ದೇಶೀಯ ಸಂಕುಚಿತ ಜೈವಿಕ ಅನಿಲ ಉತ್ಪಾದನೆ ಸುಮಾರು 10 ಪಟ್ಟು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು ಮೀಸಲಾದ ಆಫ್ಟೇಕ್ ಖರೀದಿ ಸ್ವೀಕರಣಾ ಚೌಕಟ್ಟಿನ ಮೂಲಕ ಸಂಕುಚಿತ ಜೈವಿಕ ಅನಿಲಕ್ಕೆ ಖಚಿತವಾದ ಮಾರುಕಟ್ಟೆಯನ್ನು ಒದಗಿಸುತ್ತದೆ. ಆನ್ಸರ್ ಮಾಡಿ, ಯಾವ್ದು ಕರೆಕ್ಟ್ ಆನ್ಸರ್? ಕರೆಂಟ್ ಅಫೇರ್ ಓದಿದ್ರೆ ಗೊತ್ತಿರುತ್ತೆ. ಇದು ಕ್ಯಾಬಿನೆಟ್ ಅಪ್ರೂವ್ಸ್ 23.731 crore ಲಕ್ಷ ಗೋಬರ್ಧನ್ ಸ್ಕೀಮ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಒಂದು 10 ಇಯರ್ಗಿದು 2026 to 2035 to 36 ತನಕ.
ವೆರಿ ಇಂಪಾರ್ಟೆಂಟ್. ಹೇಳಿ ನೋಡೋಣ, ಆನ್ಸರ್ ಮಾಡಿ ಈಗ. ಮೊದಲನೇ ಆಪ್ಷನ್ ತಪ್ಪು. ಯಾಕೆ ತಪ್ಪು ಇದು? ಗ್ರಾಮೀಣಾಭಿವೃದ್ಧಿ ಬರುತ್ತಾ? ಇದು ಬಂದು ಅನಿಲದ ಬಗ್ಗೆ ಇದೆ. ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಡಿಯಲ್ಲಿ ಬರುತ್ತಾನೆ ಅಲ್ಲ, ಪೆಟ್ರೋಲಿಯಂ ಸಚಿವಾಲಯದ ಅಡಿಯಲ್ಲಿ ಬರುತ್ತಾನೆ. ದಿಸ್ ಇಸ್ ರಾಂಗ್. ಇದು ದೇಶೀಯ ಸಂಕುಚಿತ ಅನಿಲ ಉತ್ಪಾದನೆ ಸುಮಾರು 10 ಪಟ್ಟು ಹೆಚ್ಚಿಸುವ ಗುರಿ ಹೊಂದಿದೆ. ಹೌದು ಸರ್. ಯಾಕೆ ಸರ್? ಈಗ ನಾವು ಏನು ಪೆಟ್ರೋಲಿಯಂ ಗ್ಯಾಸ್, ನ್ಯಾಚುರಲ್ ಎಲ್ಲ ನಾವು ಆಮದು ಮಾಡ್ಕೋಬೇಕು, ಅದನ್ನ ತಪ್ಪಿಸ್ಬೇಕು. ಯಾಕಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಏನೇನು ಹರ್ಮುಜ್ ಜಲಸಂಧಿ ಏನಾಗಿದೆ ಕತೆ ಅಂತ ಅಲ್ವಾ. ಹಾಗಾಗಿ ನಾವು ಕಂಪ್ರೆಸ್ ಗ್ಯಾಸ್ ಅಂದ್ರೆ ಏನು, ಸಗಣಿ ಏನೇನ್ ಕೊಳ್ತಿರೋ ನಿಮ್ಮ ತರ ಆಹಾರ ಎಲ್ಲ ಹಾಕಿ ಒಳಗೆ ಡ್ರಮ್ಮಲ್ಲಿ ಹಾಕಿ ಮೇಲ್ಗಡೆ ಒಂದು ಪೈಪ್ ಹಾಕಿ ಕೊಳ್ಸಿ ಅಲ್ಲಿಂದ ಗ್ಯಾಸ್ ಉತ್ಪತ್ತಿ ಮಾಡಿ ಯೂಸ್ ಮಾಡಿ. ಸಿಂಪಲ್ ಸರ್. ಕಂಪ್ರೆಸ್ ಸಂಕುಚಿತ ಅಲ್ಲ, ಬಯೋಗ್ಯಾಸ್, ಗೋಬರ್ಧನ್ ಅಂತ ಕರಿತೀವಿ. ಈ ಯೋಜನೆ ಮೀಸಲಾದ ಟೇಕ್ ಆಫ್ ಚೌಕಟ್ಟಿನ ಮೂಲಕ ಸಂಕುಚಿತ ಜೈವಿಕ ಅನಿಲಕ್ಕೆ ಖಚಿತವಾದ ಮಾರುಕಟ್ಟೆ ಒದಗಿಸುತ್ತೆ. ಸಂಕುಚಿತ ನೋಡಿ, ಟೇಕ್ ಆಫ್ ಅಂದ್ರೆ, ಆಫ್ ಟೇಕ್ ಅಂದ್ರೆ ಖರೀದಿ ಮತ್ತು ಸ್ವೀಕರಣ ಅಂತ. ಅಂದ್ರೆ ಅರ್ಥ ಏನು ಅಂದ್ರೆ, ಈಗ ಇದಕ್ಕೆ ಇಷ್ಟು ಲಕ್ಷ ಹಾಕ್ತಾ ಇದ್ದಾರೆ. ಈ ಆಪ್ಷನ್ ಕರೆಕ್ಟ್. ಆಕ್ಚುಲಿ ಕೇವಲ 2 ಹೇಳಿಕೆ ಸರಿ, ಯಾವ್ದೊಂದು 2 and 3. ಇದು ಏನಪ್ಪಾ, ಇದು ಅರ್ಥ ಏನು ಅಂದ್ರೆ, ಈಗ ಇಷ್ಟು ಲಕ್ಷ ಕೊಟ್ಟು ಇದನ್ನ ಅಭಿವೃದ್ಧಿ ಮಾಡ್ಬೇಕು ಬಯೋಗ್ಯಾಸ್ ಅಂತ ಅನ್ಕೋತಾ ಇದೀವಿ ಅಲ್ವಾ ಸರ್. ಈ ಅಭಿವೃದ್ಧಿ ಮಾಡಿದಾಗ ಇದಕ್ಕೊಂದಷ್ಟು ಪ್ಲಾಂಟ್ಸ್ಗಳು ರೆಡಿ ಮಾಡಬೇಕು. ಅಂದ್ರೆ ಪ್ಲಾಂಟ್ಸ್ ಅಂತಂದ್ರೆ ಈ ರೀತಿಯಾದ ಒಂದು ದೊಡ್ಡ ಇದು ಬಿಡಿ, ನಾವು ಮನೆಗಳಲ್ಲೂ ಕೂಡ ಸಣ್ಣದಾಗಿ ಮಾಡ್ಕೋಬಹುದು. ಟೆರೆಸ್ ಮೇಲೆ ಇಟ್ಕೊಂಡು ಅಥವಾ ಹೊರಗಡೆ ಇಟ್ಕೊಂಡು ಅದರಿಂದ ನಾವು ಗ್ಯಾಸ್ನ ಉತ್ಪತ್ತಿ ಮಾಡಿ ಅದರಿಂದ ನಾವು ಅಡುಗೆ ಕೂಡ ಮಾಡ್ಬೋದು. ಬಟ್ ದೊಡ್ಡ ಲೆವೆಲಲ್ಲಿ ಹಾಕಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು. ಈ ತರ ದೊಡ್ಡ ಪ್ಲಾಂಟ್ಸ್ಗಳನ್ನ ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳನ್ನ ಅಲ್ವಾ ಮಾಡಿ ಅಲ್ಲಿಂದ ಪೈಪ್ಲೈನ್ಗಳು ತಗೊಂಡು ಎಲ್ಲೆಲ್ಲಿ ಕೊಡಬೇಕು, ಫ್ಯಾಕ್ಟ್ರಿಗಳಿಗೆ ಎಲ್ಲಿ ಇಂಧನ ಯೂಸ್ ಮಾಡ್ತಾ ಅಲ್ಲಿ ಕೊಡಬೇಕು ಅಲ್ವಾ ಸರ್. ಇನ್ನೊಂದು ಇಲ್ಲಿ ನಾನು ನಿಮಗೆ ಖರೀದಿ ಸ್ವೀಕರಣ ಬಗ್ಗೆ ಮಾತು. ಈ ತರ ದೊಡ್ಡದಾಗಿ ಮಾಡಿದಾಗ ಅವ್ರಿಗೆ ನ್ಯಾಯವಾದ ಒಂದು ಬೆಲೆ ಸಿಗ್ಬೇಕು. ಯಾರೇ ಬರಲಿ, ಓಕೆ, ಇಂಡಿವಿಜುವಲ್ ಆಗಲಿ ಕಂಪನಿ ಆಗಲಿ ಮಾಡ್ತಾರೆ, ಜಾಸ್ತಿ ಆಗ್ತಾ ಅದಕ್ಕೆ ಬೆಲೆ ಕಮ್ಮಿ ಆಗ್ಬಾರ್ದು. ಸ್ಥಿರವಾಗಿ ಒಂದು ನೆಕ್ಸ್ಟ್ 10 ವರ್ಷದ ತನಕ ಅಲ್ವಾ. ಯೋಜನೆ ಇರೋದು 2026ರಿಂದ 2035-36 ತನಕ. ಸೊ ಖಚಿತವಾಗಿ ಅವ್ರಿಗೆ ಒಂದಿಷ್ಟು ಕರೆಕ್ಟ್ ಆಗಿ ಅಮೌಂಟ್ ಸಿಗ್ಬೇಕು. ಹೋಗ್ತಾ ಜಾಸ್ತಿ ಆಯ್ತು, ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಆಗ್ಬಾರ್ದು. ಸೊ ಈ ಗ್ಯಾರಂಟಿ ಸರ್ಕಾರ ಕೊಡುತ್ತೆ, ತಾನೇ ಖರೀದಿ ಮಾಡುತ್ತೆ ಆ ಬೆಲೆಯಲ್ಲಿ. ಅರ್ಥ ಆಗ್ತಿದೆಯಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಮುಂದಿನ 10 ವರ್ಷಗಳಲ್ಲಿ 10 ಪಟ್ಟಕ್ಕಿಂತ ಇವಾಗ ಏನಿದೆ ಅದನ್ನ ಇನ್ನೂ 10 ಪಟ್ಟು ಹೆಚ್ಚು ಮಾಡಬೇಕು. ಓಕೆ, ದೊಡ್ಡದಾದ ಒಂದು ಇದನ್ನ ಮಾಡಬೇಕು. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು ಸ್ನೇಹಿತರೆ. ಸೊ ಅದು ಸರ್ಕಾರ ಹೇಳ್ತಾ ಇರ್ತಕ್ಕಂಥ ಇದರಲ್ಲಿ 200ಕ್ಕೂ ಹೆಚ್ಚು ಸಂಕುಚಿತ ಜೈವಿಕ ಅನಿಲ ಸ್ಥಾವರಗಳನ್ನು ಕಾರ್ಯಾರಂಭ ಮಾಡಬೇಕು ಅಂತ. ಸೊ ಇದು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಸ್ಕೀಮು. ಏನೇನು ಮಾಡಬೇಕು ಅಂತ ಇದನ್ನೆಲ್ಲ ನಾನು ವೀಕ್ಲಿ ಕರೆಂಟ್ ಅಫೇರಲ್ಲಿ ಮಾಡಿದ್ದೀನಿ. ನೆಕ್ಸ್ಟ್ ಬರ್ತೀನಿ. ಮಿಷ್ಟಿ, ಇದರ ವಿಸ್ತೃತ ರೂಪನು ಮಿಷ್ಟಿ, MISHTI, ಎಕ್ಸ್ಪ್ಯಾಂಡ್. ಇದೇ ಒಂದು ಪ್ರೋಗ್ರಾಮ್ ತಂದಿತ್ತು ಸರ್ಕಾರ, ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿತ್ತು. ಯಾವ ಇಯರ್ ಬಜೆಟ್ ಹೇಳಿ ನೋಡೋಣ. ಇದು ಫುಲ್ ಫಾರ್ಮ್ ಏನು, ವಾಟ್ ಇಸ್ ಮಿಷ್ಟಿ ಹೇಳ್ತೀರಾ? ಮಿಷ್ಟಿ ಅಂತಕ್ಕಂಥದ್ದು ಮ್ಯಾಂಗ್ರೋ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟೇಟ್ಸ್ ಅಂಡ್ ಟ್ಯಾಂಜಿಬಲ್ ಇನ್ಕಮ್ ಅಂತ. ಮ್ಯಾಂಗ್ರೋ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟೇಟ್ಸ್ ಅಂಡ್ ಟ್ಯಾಂಜಿಬಲ್ ಇನ್ಕಮ್ ಅಂತ ಫುಲ್ ಫಾರ್ಮ್. ಅಂದ್ರೆ ಅದು ಮ್ಯಾಂಗ್ರೋ ಕಾಡುಗಳನ್ನ ಬೆಳೆಸಬೇಕು ಅಂತ ಉತ್ತೇಜನ ಕೊಡೋದು. 2023 ಬರುತ್ತೆ ಸ್ನೇಹಿತರೆ. 23-24 ಬಜೆಟ್ ಅಲ್ಲಿ ಹೇಳಿರ್ತಾರೆ. ಜೂನ್ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಇದನ್ನ ಅಫಿಷಿಯಲಿ ಲಾಂಚ್ ಮಾಡ್ತಾರೆ. ಅಂದ್ರೆ ನೀವು ಇದು ಬೆಳೆಸಿದಾಗ ನೀವು ಈ ಒಂದು ತೀರ ಪ್ರದೇಶದಲ್ಲಿ ಮ್ಯಾಂಗ್ರೋ ಕಾಡುಗಳಿದ್ರೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಜೊತೆಗೆ ಈ ಮಣ್ಣಿನ ಸವೆತ ತಡೆಯುತ್ತೆ, ಜೊತೆಗೆ ಈ ಸುನಾಮಿ ಅಂತ ಬಂದಾಗ ಆ ಕಾಡುಗಳು ಶೋರ್ ಲೈನ್ ಅಲ್ಲಿ ಇರೋದ್ರಿಂದ ಆ ಒಂದು ಎಫೆಕ್ಟ್ ಆಗ್ತಕ್ಕಂಥದ್ದು ತಡೆಯುತ್ತದೆ. ಇದರಿಂದ ಬೇರೆ ಬೇರೆ ರೀತಿ ಕೂಡ ನಾವು ಏನೋ ಪ್ರವಾಸೋದ್ಯಮಗಳನ್ನ ಇಂಪ್ರೂವ್ ಮಾಡಬಹುದು. ಓಕೆ, ಅಲ್ಲಿನ ಲೋಕಲ್ ಕಮ್ಯುನಿಟಿಗೆ. ಹಾಗಾಗಿ ಇದನ್ನ ತಂದಿರ್ತಾರೆ. ಇದೆಲ್ಲ ನಿಮಗೆ ಇದು ತಂದ ಮೇಲೆ ತುಂಬಾ ಡೆವಲಪ್ ಆಗಿದೆ. ಅರಣ್ಯ ವರದಿ ನೋಡಿ, ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಮಾಡಿದೀವಿ ನಾವು ಕೂಡ, ಅಲ್ಲಿ ಇದ್ರದ್ದು ಬಗ್ಗೆನೂ ಮೆನ್ಷನ್ ಇದೆ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರ್ತೀನಿ. ಈ ಕೆಳಗೆ ಹೇಳ್ಕೊಂಡು ಜೀವರಾಶಿಯ ಆಮ್ಲಜನಕ ಬೇಡಿಕೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ಗೆ ಅನ್ವಯಿಸಿ ಪರಿಗಣಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಹೇಳ್ತೀರಾ? ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅದನ್ನ ಅಂದ್ರೆ ಏರೋಬಿಕ್ ಅಂತ ಕರಿತೀವಿ. ಅಂದ್ರೆ ಆಮ್ಲಜನಕದಲ್ಲಿ ಸಾವಯವ ಕಸಗಳನ್ನ ವಿಘಟಿಸತಕ್ಕಂಥದ್ದು. ನೀರನ್ನ ಶುದ್ಧೀಕರಿಸಲು ನಾವು ಸೂಕ್ಷ್ಮ ಜೀವಿಗಳನ್ನು ಯೂಸ್ ಮಾಡಿ, ಅಂದ್ರೆ ಅದಕ್ಕೇನು ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದ್ರೆ ಆಕ್ಸಿಜನ್ ಬೇಕು.
ಈಗ ನೀರಲ್ಲಿ ಆಕ್ಸಿಜನ್ ಡಿಮ್ಯಾಂಡ್ ಕಮ್ಮಿ ಇದೆ ಅಂದ್ರೆ ಅದು ತುಂಬಾ ಕಲುಷಿತ ಆಗಿದೆ ಅಂತ ಅರ್ಥ. ಎಷ್ಟು ಪರ್ಸೆಂಟ್ ಕಮ್ಮಿ ಇದೆ ಅಂದ್ರೆ ಯಾವ ತರ ಅಳಿತೀವಿ ಹೇಳ್ತೀರಾ? ಫಸ್ಟ್ ಆಪ್ಷನ್ ನೋಡೋಣ ಬನ್ನಿ. ಜೈವಿಕ ರಾಸಾಯನಿಕ ಆಮ್ಲಜನಕದ ಬೇಡಿಕೆಯಲ್ಲಿನ ಹೆಚ್ಚಳವು ಅಧಿಕ ಮಾಲಿನ್ಯಕಾರಕಗಳನ್ನು ಪ್ರತಿನಿಧಿಸುತ್ತದೆ. ಜಲಮಾಲಿನ್ಯದ ಪ್ರಮಾಣವನ್ನು ಪ್ರತಿನಿಧಿಸುತ್ತದೆ. ನಾನು ಈಗ ಕಾಣದ ಜಲಮಾಲಿನ್ಯ ಹೆಚ್ಚು ಜಾಸ್ತಿ ಇದೆ, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ನಮಗೆ ಇಲ್ಲ ಅಲಿಕ ಅಂತಂದ್ರೆ ಏನು ಇದೆ ಅಂತಂದ್ರೆ ಅದು ಜಾಸ್ತಿ ಪೊಲ್ಯೂಷನ್ ಆಗಿದೆ ಅಂತ ಅರ್ಥ ಆಗ್ತಿದೆಯಾ? ಜೈವಿಕ ರಾಸಾಯನಿಕ ಆಮ್ಲಜನಕ ಬೇಡಿಕೆಯಲ್ಲಿನ ಹೆಚ್ಚಳವು ಅಧಿಕ ಮಾಲಿನ್ಯಕಾರಕಗಳನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಇಂಗ್ಲೀಷಲ್ಲಿ ತೊಗೊಂಡಿದ್ದೀನಿ, ಆಮೇಲೆ ಕನ್ನಡ ಇಂಗ್ಲೀಷಲ್ಲಿ ಇಲ್ಲ ಸರ್ ಅಂದ್ಬೇಡಿ, ಅದಕ್ಕೆ ಇಂಗ್ಲೀಷಲ್ಲಿ ಸಪ್ರೇಟ್ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ಕ್ರೀಸ್ ಇನ್ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ರೆಪ್ರೆಸೆಂಟ್ ಎಕ್ಸಸ್ ಪೊಲ್ಯೂಟೆಂಟ್ಸ್. ಹೌದು, ಜಾಸ್ತಿ ಬೇಕು ಆಕ್ಸಿಜನ್ ಅಂತಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತ ಅರ್ಥ. ಪಾಚಿಗಳಿವೆ, ಎಲ್ಲ ಇವೆ, ಆಲ್ಗಲ್ ಬ್ಲೂಮ್ ಅಂತೀವಿ, ಸತ್ತೋಗಿವೆ. ಸೊ ಹಾಗಾಗಿ ಅದನ್ನು ವಿಗಡಿಸ್ಬೇಕಾದ್ರೆ ಆಕ್ಸಿಜನ್ ಜಾಸ್ತಿ ಬೇಕು, ತುಂಬಾ ಅದು ಮುಚ್ಚಿಬಿಟ್ಟಿದೆ ನೀರನ್ನು ತುಂಬ ಅಲ್ವಾ. ಸೊ ಇಟ್ ರೆಪ್ರೆಸೆಂಟ್ಸ್ ಎಕ್ಸ್ಟೆಂಟ್ ವಾಟರ್ ಪೊಲ್ಯೂಷನ್ಸ್. ಹೌದು. ಮೂರನೇ ಆಪ್ಷನ್ ನೋಡೋಣ ಬನ್ನಿ. ಅತಿಯಾದ ಶೈವಲಗಳ ಸಮೃದ್ಧತೆ ಇದ್ದಾಗ ಜೀವರಾಸಾಯನಿಕ ಬೇಡಿಕೆ ಮೌಲ್ಯವು ಅತ್ಯಂತ ಕಡಿಮೆ ಇರುತ್ತದೆ. ಈಗ ತಾನೇ ಹೇಳಿದೆ, ಆಲ್ಗಲ್ ಬ್ಲೂಮ್ ಅಂತೀವಿ. ಅತಿಯಾದ ಒಂದು ಆಲ್ಗೆಗಳಿದ್ದಾಗ, ಶೈವಲಗಳಿದ್ದಾಗ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಂದ್ರೆ ಅಲ್ಲಿ ಅತ್ಯಂತ ಆಕ್ಸಿಜನ್ ಇಲ್ಲ, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ. ಕಡಿಮೆ ಇರೋದು ಉಲ್ಟಾ ಇಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಆಪ್ಷನ್ ಇಸ್ ರಾಂಗ್. ದಿಸ್ ಟು ಆರ್ ಕರೆಕ್ಟ್. ಅಂಡ್ ನಾಲ್ಕನೇ ಬನ್ನಿ, ಜಲರಾಶಿಗೆ ಬಿಡುಗಡೆ ಮಾಡುವ ಮುನ್ನ ಗೃಹ ಮೂಲದ ತ್ಯಾಜ್ಯಗಳ ನೀರನ್ನು ಸಂಸ್ಕರಣೆ ಮಾಡಿದಲ್ಲಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಏನಿದೆ, ಜೀವ ರಾಸಾಯನಿಕ ಆಮ್ಲಜನಕದ ಬೇಡಿಕೆಯ ಮೌಲ್ಯವು ಹೆಚ್ಚಾಗುತ್ತದೆ. ಎಸ್, ಹೆಚ್ಚಾಗುತ್ತಾ ಕಮ್ಮಿ ಆಗತ್ತೆ ಅಲ್ವಾ ಸರ್? ಉಲ್ಟಾ ಅಗೇನ್ ಇಲ್ಲೂ ಕೂಡ ಹಂಗೆ ಕೊಟ್ಟಿದ್ದಾನೆ, ಇಲ್ಲಿ ಕಡಿಮೆ ಆಗುತ್ತಲ್ಲ, ಇಲ್ಲಿ ಹೆಚ್ಚಾಗತ್ತೆ ಅಲ್ವಾ ಸರ್? ಇಲ್ಲಿ ಯಾವ್ದು ಸರಿ ಹಾಗಾದ್ರೆ? ಎ ಸಿ ಮಾತ್ರ ಸರಿನಾ? ಅಲ್ಲ ಎ ಬಿ ಸರಿನಾ? ಹೌದು. ಯಾಕಂದ್ರೆ ಆಪ್ಷನ್ 3 ಫಸ್ಟ್ ಹೇಳ್ಬಿಡ್ತೀನಿ. ಅತ್ಯಾದ ಶೈವಲ ಸಮೃದ್ಧತೆ ಇದ್ದಾಗ, ಅತ್ಯಂತ ಹೆಚ್ಚು ನಮಗೆ ಪಾಚಿಗಳು ಅದು ಸತ್ತಾಗ ಅಲ್ಲಿ ಏನಾಗುತ್ತೆ, ಅವುಗಳನ್ನು ವಿಘಟಿಸಬೇಕು ಅಂದ್ರೆ ಆಕ್ಸಿಜನ್ ಜಾಸ್ತಿ ಬೇಕು. ಹಾಗಾದ್ರೆ ತುಂಬಾ ಹರಡ್ಕೊಂಡ್ಬಿಟ್ಟಿದೆ. ಆಗ ತುಂಬಾ ಜಾಸ್ತಿ ಇದ್ದಾಗ ಆಕ್ಸಿಜನ್, ಯಾಕಂದ್ರೆ ನಿಮ್ಗೆ ಸೂರ್ಯನ ಬೆಳಕೆ ಅದು ಹೋಗ್ತಾ ಇಲ್ಲ ಅಂದಾಗ ಅಲ್ಲಿ ಆಕ್ಸಿಜನ್ ನಿಮ್ಗೆ ಸಿಗದೇ ಇಲ್ಲ, ಅಲ್ಲಿ ಉತ್ಪತ್ತಿ ಮಾಡೋಕ್ಕಿದೆ ಆಗಿರಲ್ಲ. ಹಂಗಾಗಿ ವಿಘಟಿಸಲು ಹೆಚ್ಚಾಗಿ ಆಕ್ಸಿಜನ್ ಬೇಕಾಗುತ್ತೆ, ಇಲ್ಲಿ ಕಡಿಮೆ ಆಗುವುದಿಲ್ಲ, ಹೆಚ್ಚಾಗಿ ಬೇಕಾಗುತ್ತೆ. ಅದಕ್ಕೆ ತಪ್ಪು. ಆಪ್ಷನ್ಸ್ ಅಲ್ಲಿ ಕಡಿಮೆ ಅಂತ ಕೊಟ್ಟಿದ್ದಾನೆ ಅಲ್ಲ ಸರ್, ಲೆಸ್ ಅಂತ ಕೊಟ್ಟಿದ್ದಾನೆ. ವೆರಿ ಲೋ, ವೆರಿ ಹೈ ಬೇಕಾಗುತ್ತೆ. ಇನ್ನೊಂದು, ಜಲರಾಶಿಗೆ ಬಿಡುಗಡೆ ಮಾಡುವ ಮುನ್ನ ಅದನ್ನ ಸಂಸ್ಕರಣೆ ಮಾಡ್ತಾರೆ ಅಲ್ಲ. ಸಂಸ್ಕರಣೆ ಮಾಡಿದಾಗ ಆಮ್ಲಜನಕ ಬೇಡಿಕೆ ಮೌಲ್ಯ ಹೆಚ್ಚಾಗುತ್ತೆ. ತಪ್ಪು. ಬೇಡಿಕೆ ಮೌಲ್ಯ ಕಮ್ಮಿ. ಇದು ಉಲ್ಟಾ. ಯಾವಾಗ ಸಂಸ್ಕರಣೆ ಮಾಡ್ತೀವಿ ಆಗ ಅಲ್ಲಿ ಏನಾಗುತ್ತೆ, ಜಾಸ್ತಿ ಇರುತ್ತೆ ಆಮ್ಲಜನಕ. ಆಗ ಅದು ಬೇಡಿಕೆ ಏನಿದೆ ಅಂದ್ರೆ ವಿಘಟಿಸಲು ಬೇಕಾಗಿರ್ತಕ್ಕಂಥದ್ದು ಕಮ್ಮಿ ಇರುತ್ತೆ. ಸಿಂಪಲ್ ಫಂಡ. ಉಲ್ಟಾ ಅದು ಅರ್ಥ ಮಾಡ್ಕೋಬೇಕು. ಸೊ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದ್ರೆ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಅದರಲ್ಲಿ ಇರ್ತಕ್ಕಂಥದ್ದು. ಏರೋಬಿಕ್ ಬ್ಯಾಕ್ಟೀರಿಯಾ ಟು ಬ್ರೇಕ್ ಡೌನ್ ಆರ್ಗಾನಿಕ್ ಮ್ಯಾಟರ್, ಸಾವಯವ ಕಸಗಳನ್ನ ಬ್ರೇಕ್ ಡೌನ್ ಮಾಡಕ್ಕೆ ಸೂಕ್ಷ್ಮಜೀವಿಗಳಿಗೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್. ಯಾವಾಗ ಅದು ಕಮ್ಮಿ, ಅಲ್ಲಿ ಕಸಗಳು ಕಮ್ಮಿ ಇರುತ್ತೆ, ಆಕ್ಸಿಜನ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಬೇಡಿಕೆ ಕಮ್ಮಿ ಅಂತ ಅರ್ಥ. ಹೇಳಿರೋದು ಆಪ್ಷನ್ 4 ಅಲ್ಲಿ ಇನ್ಕ್ಲೂಡ್ ತಪ್ಪು ಕೊಟ್ಬಿಟ್ಟಿದ್ದಾನೆ ಅಷ್ಟೇ. ಅರ್ಥ ಆಗ್ತಿದಿಲ್ಲ ನೋಡಿ. ಕ್ಲೀನ್ ವಾಟರ್ ಅಲ್ಲಿ ಇದನ್ನ ನಾವು ಮಿಲಿಗ್ರಾಮ್ ಪರ್ ಲೀಟರ್ ಅಳಿತೀವಿ. ಕ್ಲೀನ್ ವಾಟರ್ ಬೇಕಾದ್ರೆ ಎಕ್ಸಾಮ್ ಇದನ್ನು ಒಂದ್ಸಲ ಯಾವಾಗಲೂ ಕೇಳಿದ ಕೇಳಿಲ್ಲ. ಕ್ಲೀನ್ ವಾಟರ್ ಅಲ್ಲಿ 1 to 2 ಮಿಲಿಗ್ರಾಮ್ ಪರ್ ಲೀಟರ್ ಆಫ್ BOD ಲೆವೆಲ್ ಇರುತ್ತೆ. ಮಾಡರೇಟ್ಲಿ ಪೊಲ್ಯೂಟೆಡ್ ಅಲ್ಲಿ 2 to 8 ಮಿಲಿಗ್ರಾಮ್ ಪರ್ ಲೀಟರ್ BOD, ಅಂದ್ರೆ ಬೇಕು ಇಷ್ಟು ಅಂತ. ಇದು ಇಷ್ಟು ಇರುತ್ತೆ, ಇಷ್ಟು ಬೇಕು. ಓಕೆ, ಅಂದ್ರೆ ಇಷ್ಟು ಇರುತ್ತೆ ಅಂತ. ಅನ್ಟ್ರೀಟೆಡ್ ವಾಟರ್ ಅಲ್ಲಿ ತುಂಬಾ ಇರುತ್ತೆ, ಅಂದ್ರೆ ಇಷ್ಟು ಬೇಕು ಅಂತ ನಮಗೆ. ಅರ್ಥ ಆಗ್ತಿದೆಯಲ್ಲ ಪಂಚ. ನೆಕ್ಸ್ಟ್ ಬರ್ತೀನಿ. ಈಗ ಅದನ್ನೇ ಈಗ ವಿಘಟನೆ ಏನ್ ಮಾಡ್ತಾ ಇದ್ವಿ, ಹಂಗೆ ಭೂಮಿಲೂ ಕೂಡ ಕಸಗಳ ವಿಘಟನೆ ಆಗುತ್ತೆ. ಮಾನವಂದ ಮೃತದೇಹ ಸಸ್ಯಗಳು ಅವೆಲ್ಲ ವಿಘಟನೆ ಆಗುತ್ತೆ. ಯಾವದಾದ್ಮೇಲೆ ಏನಾಗುತ್ತೆ ಅಂತ ಕೇಳಿರೋದಷ್ಟೇ. ವಿಘಟನೆಯು ಡಿಸ್ಇಂಟಿಗ್ರೇಷನ್ ಅಥವಾ ಡಿಕಂಪೋಸಿಷನ್ ಅಂತ ಏನ್ ಕರಿತೀವಿ, ಯಾವ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತೆ ಅಂತ ಸರಿಯಾದ ಕ್ರಮದಲ್ಲಿ ಹೇಳಬೇಕು. ಕ್ಷಲನ ಕ್ರಿಯೆ ಅಂದ್ರೆ ಲೀಚಿಂಗ್ ಅಂತೀವಿ, ಅಥವಾ ಮಿನರಲೈಸೇಷನ್ ಅಂತ ಕರಿತೀವಿ, ಅಲ್ಲ ಆಲ್ಕನೈಸೇಷನ್ ಅಂತ ಕರಿತೀವಿ. ಖನಿಜೀಕರಣ, ಹ್ಯೂಮಿಫಿಕೇಶನ್, ಚಿತ್ರೀಕರಣ, ಅಪಚಯ. ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ ಹೇಳ್ತೀರಾ? ಫಸ್ಟು ಯಾವುದೇ ಒಂದು ಪದಾರ್ಥ, ಈಗ ಮಾನವನ ದೇಹ ಊತಾಗ್ತೀವಿ ಅಥವಾ ಏನೋ ಒಂದು ಸಸ್ಯ ಬಿದ್ದಿರಲಿ, ಏನೋ ಒಂದು ಬಿದ್ದಿರಲಿ, ಅಥವಾ ಪ್ರಾಣಿಗಳೇ ಬಿದ್ದಿರಲಿ, ಫಸ್ಟ್ ಏನ್ ಮಾಡುತ್ತೆ, ಅದನ್ನ ಏನ್ ಮಾಡ್ಬೇಕು, ಫಸ್ಟ್ ಫ್ರಾಗ್ಮೆಂಟೇಶನ್, ಚಿತ್ರೀಕರಣ ಮಾಡಬೇಕು ಅಲ್ಲ ಸರ್? ಇಲ್ಲಿ ನೋಡಿ, ಫಸ್ಟ್ ಇಲ್ಲಿದೆ, ಇದಿಷ್ಟು ವರ್ಕ್ ಆನ್ ಕೇಸ್ ಆಯ್ತು. ಆಪ್ಷನ್ ಮೆಥಡಲ್ಲಿ ಹೋಗಿ ಆಮೇಲೆ ಏನ್ ಮಾಡ್ಬೇಕು, ಚಿತ್ರೀಕರಣ ಆದ್ಮೇಲೆ ಓಕೆ ಏನ್ ಮಾಡುತ್ತೆ, ಅದರಲ್ಲಿರೋ ನೀರಿನ ಅಂಶ ಭೂಮಿಯ ಒಂದು ಮಣ್ಣಿನ ಪದರದ ಕೆಳಗೆ ಹೀರೋಗುತ್ತೆ.
ಕ್ಷಾಲನ ಕ್ರಿಯೆ, ಲೀಚಿಂಗ್ ಅಂತ ಕರಿತೀವಿ, ಆಲ್ಕಲೈಸೇಷನ್ ಅಂತ ಕರಿತೀವಿ. ಇಲ್ಲಿ ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಇದೆ ನೋಡ್ಕೊಳ್ಳಿ. ಓಕೆ, ಅದಾದ್ಮೇಲೆ ಏನಾಗುತ್ತೆ, ಸಣ್ಣ 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 ಪಾರ್ಟಾಗಿ ಮಾಡೋದು, ಡಿಕೇಯಿಂಗ್ ಅಂತ, ಅಪಚಯ, ಡಿಕೇಯಿಂಗ್ ಡಿಕೆ ಅಂತ ಕರಿತೀವಿ. ಅದಾದ್ಮೇಲೆ ಏನಾಗುತ್ತೆ, ಅದಾದ್ಮೇಲೆ ಮಣ್ಣಲ್ಲಿ ಸೇರ್ಕೊಂಡು ಅದೇನಾಗುತ್ತೆ, ಸಾವಯವ, ರಾಸಾಯನಿಕ, ಜೈವಿಕ, ಅಜೈವಿಕ ಇದೆಲ್ಲ ಆಗಿ ಏನಾಗುತ್ತೆ, ಹ್ಯೂಮಿಫಿಕೇಶನ್ ಆಗುತ್ತೆ, ಹ್ಯೂಮಸ್ ಫಾರ್ಮೇಷನ್ ಆಗುತ್ತೆ ಅಲ್ವಾ ಸರ್. ಆ ಹ್ಯೂಮಸ್ ಇನ್ನೂ ಒಳಗೆ ಹೋಗಿ ಅದು ಚೆನ್ನಾಗಿ ಇದಾದೆ, ಅದು ಕರದೇ ಇರ್ತಕ್ಕಂಥ ಹಂಗೆ ಹೋಗಿ ಏನಾರು ಇದ್ರೆ ಆ ಒಂದು ಸೋಡಿಯಂ ಪೊಟ್ಯಾಷ್ ಆ ಥರದ್ದೆಲ್ಲ ಇರ್ತಲ್ಲ, ಅದು ಹೋಗಿ ಅದು ಉದಿ ಎಲ್ಲ ಆದ್ಮೇಲೆ ಅದು ಖನಿಜಿಗಳಾಗುತ್ತದೆ. ಅಂದ್ರೆ ಡಿಹ್ಯೂಮಿಲಿಫಿಕೇಶನ್, ಇನ್ನೂ ಹ್ಯೂಮಿಲಿಫಿಕೇಶನ್ ಜಾಸ್ತಿ, ಅಂದ್ರೆ ಮಿನರಲೈಸೇಷನ್ ಆಗುತ್ತೆ. ದಿಸ್ ಇಸ್ ಆಪ್ಷನ್ 5. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಿರೋದು? ಓಕೆ, ಇಲ್ಲೂ ಕೊಟ್ಟಿದ್ದೀನಿ. ಫ್ರಾಗ್ಮೆಂಟೇಷನ್, ಲೀಚಿಂಗ್, ಕೆಟಬಾಲಿಸಮ್, ಅಪಚಯ ಅಥವಾ ಡಿಕೇಯಿಂಗ್, ಕೆಟಬಾಲಿಸಮ್ ಅಂತ ಕರಿತೀವಿ. ಆಮೇಲೆ ಹ್ಯೂಮಿಲಿಫಿಕೇಶನ್, ಆಮೇಲೆ ಮಿನರಲೈಸೇಷನ್ ಅಂತ ಕರಿತೀವಿ. ಸೊ ಇದೆಲ್ಲ ನೋಡಿ, ಪರಿಸರಕ್ಕೆ ಸಂಬಂಧಪಟ್ಟಂತೆ ಈ ತರ ಪ್ರಶ್ನೆಗಳು ಬರ್ತವೆ. ಜೊತೆಗೆ ಕರೆಂಟ್ ಅಫೇರ್ ಇರ್ತಕ್ಕಂಥ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಬಗ್ಗೆನೂ ಕೇಳ್ತಾನೆ. ಮುಂದೆ ತಗೋತೀನಿ ಅದನ್ನೆಲ್ಲ ಡೀಟೇಲ್ ಆಗಿ, ಇನ್ನೂ ಇದೆ ಕ್ವಶನ್ಸ್ಗಳು. ಓಕೆ, ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾನು ನಿಮ್ಗೇನು ಮ್ಯಾರಥಾನ್ ವಿಡಿಯೋಸ್ಗಳಿದೆ ಅದೆಲ್ಲ ಕೊಡ್ತೀನಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಹಾಕಿರ್ತೀನಿ, ಪ್ಲೇಲಿಸ್ಟಲ್ಲೂ ಕೂಡ ಹಾಕಿರ್ತೀನಿ. ನಮ್ಮ GK ಸೀರೀಸ್ ಏನಿದೆ, KA 500, ಸೊ ಅದ್ರಲ್ಲಿ ನೋಡ್ಕೊಳ್ಳಿ. ಎಲ್ಲ ವಿಡಿಯೋಗಳು ಇಂಪಾರ್ಟೆಂಟ್ ನೋಡಿ. ಇದೆಲ್ಲ ನಿಮಗೆ ಹೊಸದು ನಿಮಗೆ ಇತ್ತೀಚೆಗೆ ಬಂದಿರತಕ್ಕಂಥ ಸ್ಕೀಮ್ಸ್ಗಳು ಹಾಕಿರ್ತೀನಿ. ಹಾಗಾಗಿ ಇದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಾಮ್ ಟೈಮಲ್ಲಿ ಮ್ಯಾರಥಾನ್ ವಿಡಿಯೋಸ್ಗಳನ್ನ ನೋಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.